ಕೆಂಪಾಗಿದೆ ನೋಡಿ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಇವತ್ತು ಒಂದು ಸ್ಪೆಷಲ್ ಆಗಿ ವಡೆ ಮಾಡ್ತಾ ಇದ್ದೇನೆ. ಉದ್ದಿನ ವಡೆ ನೀವು ತಿಂದಿರ್ಬೋದು, ಆದ್ರೆ ಉದ್ದಿನ ಬೇಳೆ ಇಲ್ಲದ ನಾನು ಒಂದು ವಡೆ ಮಾಡ್ತಾ ಇದ್ದೇನೆ. ತುಂಬಾ ರುಚಿ ಕೂಡ ಆಗ್ತದೆ. ಅದನ್ನು ಹೇಗೆ ಮಾಡಿಕೊಡು ಅಂತ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಹಲಸಿನ ಹಣ್ಣಿನ ಸೀಸನ್ ಮುಗೀತಾ ಬಂತು. ಹಲಸಿನ ಬೀಜವನ್ನು ನಾವು ಹಾಗೆ ಡ್ರೈ ಮಾಡಿ ಎತ್ತಿ ಇಡ್ತೇವೆ. ಅದರಿಂದ ಒಂದು ರೆಸಿಪಿ ಮಾಡೋದು ಇವತ್ತು. ಹಲಸಿನ ಬೀಜವನ್ನು ನಾನು ಬೇಯಿಸಿ ಇಟ್ಟಿದ್ದೇನೆ, ಉಪ್ಪು ಹಾಕಲಿಲ್ಲ. ಇದನ್ನು ಮೊದಲು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಜೋಳ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪವೇ ಸ್ವಲ್ಪ ನೀರು, ಜಾಸ್ತಿ ಹಾಕಬಾರ್ದು. ಹಲಸಿನ ಬೀಜ, ಜೋಳ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಯಿತು. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ. ಇದನ್ನು ನುಣ್ಣಗೆ ರುಬ್ಬಿದ್ರೆ ಆಯ್ತು. ಇನ್ನು ಹಿಟ್ಟು ರೆಡಿ ಆಯಿತು. ಇದಕ್ಕೆ ಇನ್ನು ಶುಂಠಿ, ಸ್ವಲ್ಪ ಈ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಸ್ವಲ್ಪ ಬೇವು ಸೊಪ್ಪು ಹಾಕಿದರೆ ಆಯಿತು. ಹಸಿ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಟದ್ದು, ಬೇವು ಸೊಪ್ಪು ಇದು ಸಹ ಕಟ್ ಮಾಡಿ ಇಟ್ಟಿದ್ದೇನೆ. 2 ಕಾಯಿ ಮೆಣಸನ್ನು ಸಪೂರವಾಗಿ ಕಟ್ ಮಾಡಿ ಇಟ್ಟದ್ದು, ಅದನ್ನು ಕೂಡ ಹಾಕಿದೆ. ಶುಂಠಿ ಸ್ವಲ್ಪ, 1 ತುಂಡು ಶುಂಠಿ, ಇದು ಕೂಡ ಸಪೂರವಾಗಿ ಕಟ್ ಮಾಡಿ ಇಟ್ಟು ಹಾಕಿದ್ದು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪು ಸರಿ ಉಂಟಾ ಅಂತ ನಾವು ಸ್ವಲ್ಪ ರುಚಿ ನೋಡಿ ಬೇಕಾದರೆ ಹಾಕ್ಬೋದು. ಹಿಟ್ಟು ರೆಡಿ ಆಯಿತು. ಈಗ ವಡೆ ಮಾಡಲಿಕ್ಕೆ ತೆಂಗಿನೆಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡುವ. ಎಣ್ಣೆ ಬಿಸಿ ಆಗ್ತಾ ಬಂತು. ಇನ್ನು ಒಂದೊಂದೇ ವಡೆ ಬಿಟ್ಟರೆ ಆಯಿತು. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೇನೆ. ಇದರಲ್ಲಿ ಕೈಯನ್ನು ಚಂಡಿ ಮಾಡಿ ಮತ್ತೆ ಆಮೇಲೆ ಹಿಟ್ಟನ್ನು ತಗೊಳ್ತೇನೆ, ಇಲ್ಲದ್ರೆ ಕೈಗೆಲ್ಲ ಅಂಟ್ತದೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಉಂಡೆಯನ್ನು ತಗೊಂಡ್ರೆ ಆಯಿತು. ಹೀಗೆ ರೌಂಡ್ ಮಾಡಿ ಇಲ್ಲಿಗೆ ಪ್ರೆಸ್ ಮಾಡಿದರೆ ಆಯಿತು ಬೆರಳಲ್ಲಿ. ಆಮೇಲೆ ಎಣ್ಣೆಯಲ್ಲಿ ಹಾಕಿದ್ರೆ ಆಯಿತು. ಈ ವಡೆ ನೋಡುವಾಗ ಉದ್ದಿನ ವಡೆ ತರಾನೇ ಉಂಟು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಈ ವಡೆಯನ್ನು ಈ ಮೊಸರು ಜೊತೆ, ಚಟ್ನಿ ಜೊತೆ ಎಲ್ಲ ತಿನ್ಬಹುದು. ಸಾಯಂಕಾಲದ ಹೊತ್ತಿಗೆ ಚಹಾ ಜೊತೆ, ಕಾಫಿ ಜೊತೆ ಎಲ್ಲ ತಿನ್ಲಿಕ್ಕೆ ಆಗ್ತದೆ. ಮತ್ತೆ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗ್ಬೋದು. ಇಷ್ಟವಾದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೆಂಪಾಗಿದೆ ನೋಡಿ.